ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನಗ್ಬೇಡ. ಅಮ್ಮನವರ ಮುಖಕ್ಕೆ ಮಸಿ ಬಳ್ದು ಬಂದಿದ್ಯಾ? ಅವಳು ನಿನ್ನ ತಪ್ಪನ್ನ ಕ್ಷಮಿಸ್ತಾಳೆ ಅನ್ಕೊಂಡಿದ್ಯಾ? ನನಗೇನು ಮಾಡಲ್ಲ. ಹೊತ್ತಲದ ಹೊತ್ತಲ್ಲಿ ಅಮ್ಮನವ್ರ ಮುಖಕ್ಕೆ ಮಸಿ ಅಮ್ಮನವ್ರು ಮುನಿಸ್ಕೊಂಡಿದ್ದಾರೆ ತಾಯಿ. ಮನೆಯಲ್ಲಿ ಏನಾದರೂ ಮಡಿ ಮೈಲ್ಗೆ ತಪ್ಪಿಸಿದ್ರಾ? ಇಲ್ವಲ್ಲ, ಮಡಿ ಮೈಲ್ಗೆ ನಾವೇನು ತಪ್ಪಿಸೋದೇ ಇಲ್ಲ. ಆ ವಿಷಯದಲ್ಲಿ ತುಂಬಾ ಕಟ್ನಿಟ್ಟು. ಮತ್ತೆ ಬಂಗಾರಿ ಏನಾದರೂ ಮಾಂಸ ಗೀಂಸ ತಿಂದು ಮಡಿಯಾಗದೆ ಒಳಗಡೆ ಬಂದ? ಮಾತಾಡಿ. ಮುಸ್ಸಂಜೆ ಹೊತ್ತು ಅಮ್ಮನವ್ರ ಮುಖಕ್ಕೆ ಮಸಿ ಬಿದ್ದಿದೆ ಅಂತಂದ್ರೆ ನಿಮ್ಮಿಂದ ಏನೋ ಅಪಚಾರ ಆಗಿದೆ ಅಂತಲೇ ಅರ್ಥ. ಸ್ವಲ್ಪ ಯೋಚನೆ ಮಾಡಿ. ಜಾಜಿ ಇಲ್ಲ ಅಮ್ಮ, ಅವನಿಗದೆಲ್ಲ ಬಿಟ್ಬಿಡಿದಾನೆ. ಮತ್ತೆ ಶುರು ಹಚ್ಕೊಂಡಿಲ್ಲ ತಾನೆ? ಇಲ್ಲ ದೇಶಿಕ್ರೆ, ನನಗೆ ಹೇಳ್ದೆ ಅವನು ಏನು ಮಾಡಲ್ಲ. ಮತ್ತೆ ಎಲ್ಲ ತಪ್ಪಾಗಿದೆ? ಹೌದು, ನಿಮ್ಮನೇಲಿ ಯಾರ್ಯಾರು ಇದ್ದೀರಿ? ಇನ್ಯಾರ್ಯಾರು? ನಾವೇ. ಅಮ್ಮ, ನಮ್ಮ ಯಜಮಾನ್ರು, ನಾನು, ಜಾಜಿ, ಬಂಗಾರಿ ಮತ್ತೆ ಸುನೀತಾ. ಜಗ್ಗಿ ಬಂದ್ರುಂಟು, ಇಲ್ದೇ ಇದ್ರಿಲ್ಲ. ಹೌದು, ಪೂಜೆ ಮಾಡೋ ಸಮಯದಲ್ಲಿ ಯಾರ್ಯಾರಿದ್ರಿ? ನಾನು, ಅಮ್ಮ, ಬಂಗಾರಿ, 3 ಜನ. ಲಲಿತಾ, 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 ಜಾಜಿ ಎಲ್ಲ ಹೋದ್ರು? ಜಾಜಿ, ಲಲಿತಾ, ನೋಡಿ ತಾಯಿ, ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮನೆ ಒಳಗಡೆ ಏನೋ ಒಂದು ಅಪವಿತ್ರವಾದದ್ದು ನಡೆದಿದೆ. ಅದು ಅಮ್ಮನವ್ರಿಗೆ ಗೋಚರಿಸಿದೆ. ಅದನ್ನು ನಿಮಗೆ ಇಲ್ಲಿ ಸೂಚ್ಯವಾಗಿ ತಿಳಿಸ್ತಿದ್ದಾರೆ ಅಂತ ನನಗನ್ನಿಸ್ತಿದೆ. ಹೆದರ್ಕೊಳ್ಳೋದೇನಿಲ್ಲ ತಾನೆ? ಏನೂ ಇಲ್ಲಮ್ಮ. ಸರಿ ದೇಶಕ್ರೆ, ನೀವಿಷ್ಟು ಹೇಳಿದ್ಮೇಲೆ ನಮಗೂ ಸ್ವಲ್ಪ ಧೈರ್ಯ ಸಮಾಧಾನ ಆಯ್ತು. ಬರ್ತೀವಿ ನಾವಿನ್ನ. ಒಂದು ನಿಮಿಷ ತಾಯಿ, ಸ್ವಲ್ಪ ಇರಿ. ಲಲಿತಾ, ಜಾಜಿ, ಲಲಿತಾ, ಎಲ್ಲೋದ್ರು ಇವರು? ಲಲಿತಾ. ಶೇಖರಪ್ಪ, ಹಾ, ಜಾಜಿನು ಲಲಿತಮ್ಮನವರು ದೇಶಕ್ಕೆ ನೋಡಕ್ ಹೋಗಿದ್ದಾರೆ. ದೇಶಿಕ್ರ ಹತ್ರನಾ? ಯಾಕೆ? ಜಾಜಿನು ಲಲಿತಮ್ಮನವರು ಸಂಜೆ ಪೂಜೆ ಮಾಡ್ತಿದ್ರಂತೆ. ಆವಾಗ ಇದ್ದಕ್ಕಿದ್ದಾಗೆ ಅಮ್ಮನವ್ರ ಮುಖದ ಮೇಲೆ ಮಸಿ ಬಿತ್ತಂತೆ. ಅದಕ್ಕೆ ಅವರಿಬ್ರು ದೇಶಿಕ್ರ ಹತ್ರ ಹೋಗಿ ವಿಚಾರಿಸ್ಕೊಂಡು ಬರೋಣ. ಅವ್ರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರತ್ತೆ. ಇದು ಯಾವುದ್ರ ಶಕುನ ಅಂತ ಹೇಳ್ತಾರೆ. ಬಾ, ಹೋಗ್ಬಿಟ್ಟು ಬರೋಣ. ಬರ್ಲಾ? ಅಮ್ಮನವ್ರ ಮೂರ್ತಿಗೆ ಮಸಿ ಬಿತ್ತ.
ಇನ್ಯಾವ ಅಪಶಕುನ? ಇದ್ಯಾವುದೋ ಅಪಾಯದ ಸೂಚನೆ. ಜೊತೆಗೆ ಲಲಿತಾ ಜಾಜಿ ದೇಶಕರ ಹತ್ರ ಹೋಗಿದ್ದಾರೆ. ದೇಶಿಕರೇನಾದರೂ ಜಾಜಿ ಅಲ್ಪಾಯುಷ್ಯದ ಬಗ್ಗೆ ಲಲಿತಂಗೆ ಹೇಳಿಬಿಟ್ರೆ ತಗೋತಾಯಿ, ಈ ಉಪಚಾರ ಎಲ್ಲ ಯಾಕೆ ದೇಶಿಕ್ರೆ? ಈ ಉಪಚಾರ ಎಲ್ಲ ನಿನಗಲ್ಲಮ್ಮ, ಆ ಅಮ್ಮನವ್ರಿಗೆ. ಅಂದ್ರೆ ಇದು ಅಮ್ಮನವ್ರಿಗೆ ಮಾಡಿಸಿದ ಸೇವೆ ಅಂತ ಅರ್ಥ. ಇದು ಅಮ್ಮನವ್ರಿಗೆ ಉಡಿಸಿದ ಸೀರೆ ಅಮ್ಮ. ನಿನ್ನ ಮದುವೆಯಾಗಿ ಇಷ್ಟು ದಿನವಾಯ್ತು, ನಿನಗೆ ನನ್ನಿಂದ ಅಂತ ಏನೂ ಕೊಡೋಕ್ಕಾಗಲಿಲ್ಲ, ಅದಕ್ಕೆ ಇದು. ಅಯ್ಯಯ್ಯೋ, ಹೇಳು ತಾಯಿ, ನಿನಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವನಲ್ಲಮ್ಮ. ನಿನಗೆಲ್ಲ ಒಳ್ಳೇದೇ ಆಗಲಿ. ಅಯ್ಯಯ್ಯೋ, ಕೈ ಮುಗಿಬೇಡಮ್ಮ. ನಾನು ನಿನಗಿಂತ ಖಂಡಿತ ದೊಡ್ಡವನಲ್ಲ, ಆದರೆ ವಯಸ್ಸಾಗಿದೆ ಅಷ್ಟೇ. ತಗೊಳ್ಳಮ್ಮ, ಚೆನ್ನಾಗಿರೋ ಮಗಳೇ. ನಾವೇನ್ ಬರ್ತೀವಿ ದೇಶಿಕ್ರೆ. ಒಳ್ಳೇದಮ್ಮ. ಇಲ್ಲ ಇಲ್ಲ, ದೇಶಿಕರು ನನಗೆ ಮಾತು ಕೊಟ್ಟಿದ್ದಾರೆ, ಆ ವಿಷಯನ ಯಾರ ಹತ್ರನೂ ಹೇಳೋಲ್ಲ ಅಂತ. ದೇಶಿಕರು ಮಾತಕ್ಕೆ ತಪ್ಪೋರಲ್ಲ. ಈ ವಿಷಯನೇನೇ ಆದರೂ ಲಲಿತಂಗೆ ಹೇಳಲ್ಲ. ಆದರೂ ಎಷ್ಟು ದಿನ ನನ್ನ ಕೈನ ತಪ್ಪಿಸ್ಕೊಂಡು ಹೋಗ್ತೀಯ ಜಾಜಿ? ಬಿಡಲ್ಲ, ಇವತ್ತು ನೀನ್ ಬಿಡಲ್ಲ. ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಜಾಜಿ, ನಿನಗೆ ಸರಿಯಾಗಿ ಗೊತ್ತಾ ಬಂಗಾರಿ ಮಾಂಸಾಹಾರ ಬಿಟ್ಟಿದಂತಾನೆ? ಬಿಟ್ಟಿದ್ದಾನೆ ಅಮ್ಮ. ನಾವೇನೋ ತಿನ್ನೋದಿಲ್ಲ, ಆದ್ರೆ ತಿನ್ನೋರಿಗೆ ತಿನ್ಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ನೋಡು, ಅವನ್ ಮಾಂಸ ಗಿಂಸ ತಿನ್ಕೊಂಡು ಮನೆಗೆ ಬಂದ್ರೆ ಅಮ್ಮನವ್ರಿಗೆ ಅಪಚಾರ ಆಗತ್ತೆ. ನಾವಿಬ್ರು ಮದುವೆ ಆಗಿ ಈ ಮನೇಲೆ ಇರೋದಕ್ಕೆ ಶುರು ಮಾಡ್ದಾಗಿಂದ ಅವ್ನು ತಿಂದೇ ಇಲ್ಲ ಅಮ್ಮ. ನನಗೆ ಚೆನ್ನಾಗಿ ಗೊತ್ತು, ಅದರಿಂದ ಅಮ್ಮನವ್ರಿಗೆ ಅಪಚಾರ ಆಗತ್ತೆ ಅಂತ ನನಗೆ ಗೊತ್ತಿಲ್ವಾ? ಹಾಗಿರೋವಾಗ ನಾನು ಅವನಿಗೆ ತಿನ್ನೋದಕ್ಕೆ ಬಿಡ್ತೀನಾ? ಆದ್ರೂ ಯಾಕೆ ಹೀಗಾಯ್ತು? ಅಮ್ಮನವ್ರ ಮೂರ್ತಿ ಮೇಲೆ ಮಸಿ ಯಾಕೆ ಬಿತ್ತು? ಜಗ್ಗಿ ಅವ್ರೇನಾದ್ರೂ... ಸಾಕ್ ಸುಮ್ಮನೆ ರೇ. ಜಗ್ಗಿ ನಮ್ಮ ಮನೆ ಕಡೆನೆ ಬಂದಿಲ್ಲ, ದೇಶಕ್ರ ಮುಂದೆನೆ ಹೇಳಲಿಲ್ವಾ? ಮತ್ತೆ ಹೇಗೆ? ನೋಡು, ನಿಮ್ಮ ಅಜ್ಜಿ, ನಾನು, ನಿಮ್ಮಪ್ಪ ಯಾರು ಮಡಿ ಮೈಲ್ಗೆ ಬಿಟ್ಟೋರಲ್ಲ. ನೀನು ಅಷ್ಟೇ. ಇನ್ ಜಗ್ಗಿ ಮನೆ ಕಡೆನೆ ಬಂದಿಲ್ಲ. ಉಳ್ದೋರಿನ್ ಯಾರು ಹೇಳೋ? ಬಂಗಾರಿ ತಾನೆ. ಒಂದ್ಸರ್ತಿ ಅವನನ್ನ ವಿಚಾರಿಸು. ಅವನಿಂದ ಏನಾದ್ರೂ ಅಪಚಾರ ಆಗಿದ್ರೆ ಪರಿಹಾರ ಹುಡ್ಕೋಣ. ನಮ್ಮಿಂದ ಅಂತೂ ಏನು ಮೈಲಿಗೆ ಆಗಿಲ್ಲ, ಆದ್ರೆ ಆಗಿರೋದಂತೂ ನಿಜ. ದೇಶಿಕರು ಹೇಳಿದ್ರಲ್ಲ. ಸರಿ ಅಮ್ಮ, ನಾನು ಬಂಗಾರಿನ ವಿಚಾರಿಸ್ತೀನಿ. ಹಾಗೇನಾದ್ರೂ ದೇಶಿಕರು ಹೇಳ್ದಾಗೆ ಅವನಿಂದಾನೇ ಅಪಚಾರ ಆಗಿದ್ರೆ ಮೊದಲು ಅವನನ್ನ ಅಮ್ಮನವ್ರ ಮುಂದೆ ನಿಲ್ಲಿಸಿ ತಪ್ಪು ಕಾಣಿಕೆ ಕೊಡ್ಸೋಣ. ಸರಿ ಬಾ, ಮೊದಲು ಮನೆಗೆ ಹೋಗೋಣ, ಬಂಗಾರಿನ ವಿಚಾರಿಸುವಂತೆ. ಬಂಗಾರಿ, ಬಂಗಾರಿ,
ಬಂಗಾರಿ, ಹಗ್ಗ ಹಿಡ್ಕೊಂಡು ಏನೋ ಮಾಡ್ತಿದ್ಯಾ? ಬಂಗಾರಿ, 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 ಏನಾಗಿದೆ ಇವನಿಗೆ? ಮಾತಾಡಿಸಿದ್ರು ಹಾಗೆ ಹೋಗ್ತಾ ಇದ್ದಾನಲ್ಲ. ಇತ್ತೀಚೆಗೆ ಇವನ ನಡವಳಿಕೆನೇ ವಿಚಿತ್ರವಾಗಿದೆ. ದೇಶಿಕರು ನಿನಗುಡ್ಸಿದ ಸೀರೆನ ನನಗೆ ಉಡುಗೊರೆ ಹಾಕಿ ಕೊಟ್ರು. ನೀನು ಉಟ್ಕೊಂಡು ಸೀರೆನ ನಾನು ಉಟ್ಕೊಳ್ಳೋಷ್ಟು ದೊಡ್ಡೋಳಲ್ಲ ತಾಯಿ. ಅದಕ್ಕೆ ದೇಶಿಕರ ಹಾಗೆ ನಾನು ಇದನ್ನ ನಿನಗೆ ಅರ್ಪಿಸ್ತಿದ್ದೀನಿ. ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ತಸ್ಯ ದೀನಸ್ಯ ಬದ್ಧಸ್ಯ ಜಂತೋ ತ್ವಮೇಕಾ ಗತಿರ್ದೈವ ನಿಸ್ತಾರಧಾತ್ರಿ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ. ಏನಿದು? ದೀಪ ಆರೋಯ್ತು. ನನಗೆ ಗೊತ್ತಿದೆ ನಮ್ಮಿಂದ ನಿನಗೇನೋ ಅಪಚಾರ ಆಗಿದೆ, ತಪ್ಪಾಗಿದೆ ಅಂತ. ಆದ್ರೆ ಅದೇನು ಅಂತ ನನಗೆ ತಿಳಿತಿಲ್ಲ. ನೀನೇ ಅದನ್ನ ತೋರಿಸ್ಕೊಡ್ಬೇಕು. ತಪ್ಪು ಕಾಣಿಕೆ ಕೊಟ್ಟು ಕ್ಷಮೆ ಕೇಳ್ಕೊಳ್ತೀವಿ. ಬಂಗಾರಿ, ಎಲ್ಲೋ ಹೋಗಿದ್ಯೋ? ಇದ್ದಕ್ಕಿದ್ದಾಗೆ ನಾಪತ್ತೆ ಆಗ್ಬಿಟ್ಟಿದ್ಯಲ್ಲೋ. ಮಾತಾಡೋ ಬಂಗಾರಿ, ಎಲ್ಲೋ ಹೋಗಿದ್ದೆ? ಅಮ್ಮನವ್ರಿಗೆ ನಮ್ಮಿಂದ ಅಪಚಾರ ಆಗಿರ್ಬೇಕು. ಆವಾಗ್ಲೇ ಅಮ್ಮನವ್ರ ಮೂರ್ತಿ ಮೇಲೆ ಮಸಿ ಬಿತ್ತು. ಈಗ ನೋಡಿದ್ರೆ ದೀಪ ಆರೋಗಿದೆ ಕಣೋ. ನನಗೆ ತುಂಬಾ ಗಾಬರಿ ಆಗ್ತಿದೆ. ನೀನೊಂದ್ಸಲಿ ದೀಪ ಹಚ್ಬಾರೋ, ಅವಾಗ್ಲಾದ್ರೂ ಉರಿಬೋದೇನೋ. ಅಮ್ಮನವ್ರಿಗೆ ದೀಪ ಹಚ್ಚೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ಯಲ್ಲೋ. ಏನೋ ಆಗಿದೆ ನಿನ್ಗೆ. ಬಂಗಾರಿ, ನೀನ್ ಮೊದ್ಲಿನ ತರ ಇಲ್ಲ ಕಣೋ, ಬೇರೆ ತರನೇ ವರ್ತಿಸ್ತಿದ್ಯಾ. ಏನಾಗಿದ್ಯೋ ಬಂಗಾರಿ, ಮಾತಾಡೋ. ಯಾಕೆ ಇವನು ಈ ತರ ಇದ್ದಾನೆ? ಇವನೇ ಏನಾದ್ರೂ ತಪ್ಪು ಮಾಡಿರ್ಬೋದಾ? ಅದಕ್ಕೆ ಹೀಗೆ ಮಾತಾಡೋಕ್ಕಾಗದೆ ಸುಮ್ಮನೆ ಇದ್ದಾನ? ಏನೋ ಆಗಿದೆ. ಬಹುಶಃ ಇವನಿಂದಲೇ ಅಮ್ಮನವ್ರಿಗೆ ಅಪಚಾರ ಆಗಿದ್ರೂ ಆಗಿರ್ಬೋದು. ಇವನು ಆಡ್ತಾ ಇರೋದು ನೋಡಿದ್ರೆ ಹಾಗೆ ಅನ್ನಿಸ್ತಿದೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ನಿನ್ನ ಹತ್ರ ಮಾತಾಡಬೇಕು ಬಂಗಾರಿ. ಬಾ ನನ್ನ ಜೊತೆ.
ಬಂಗಾರಿ, ಅಮ್ಮನವ್ರ ಮೂರ್ತಿಗೆ ಮಸಿ ಆಗಿದ್ದು, ದೇವರ ದೀಪ ಆರೋಗಿದ್ದು ನಿನಗೆ ಗೊತ್ತಿದೆಯಲ್ವಾ? ಇದ್ಯಾವ ಶಕುನ, ಇದಕ್ಕೇನು ಅರ್ಥ ಅಂತ ಕೇಳೋದಕ್ಕೆ ನಾನು ಅಮ್ಮ ದೇಶಕ್ರ ಮನೆಗೆ ಹೋಗಿದ್ವಿ. ಅವ್ರು ಏನಂದ್ರು ಗೊತ್ತಾ? ಅಮ್ಮನವ್ರಿಗೆ ನಮ್ಮಿಂದ ಅಪಚಾರ ಆಗಿದೆಯಂತೆ, ಮೈಲ್ಗೆ ಆಗಿದೆಯಂತೆ. ಅದು ನಿನ್ನಿಂದಾನೇ ಆಗಿರಬಹುದು ಅಂತ ದೇಶಕ್ರಿಗೆ ಅನುಮಾನ. ಅದಕ್ಕೆ ತಕ್ಕ ಹಾಗೆ ನೀನು ವಿಚಿತ್ರವಾಗಿ ವರ್ತಿಸ್ತಿದ್ಯಾ. ನೀನೇ ಏನಾದರೂ ತಪ್ಪು ಮಾಡಿ ಹೇಳ್ಕೊಳ್ಳೋದಕ್ಕೆ ಸಂಕೋಚ ಪಟ್ಕೊಂಡು ಮೌನವಾಗಿದ್ಯಾ? ಹೇಳೋ ಬಂಗಾರಿ, ನಿನ್ನಿಂದ ಏನಾದರೂ ಅಪಚಾರ ಆಗಿದ್ಯಾ? ಮಾತಾಡೋ. ಮಾಂಸ ಏನಾದರೂ ತಿಂದು ದೇವ್ರ ಮನೆಗೆ ಬಂದಿದ್ಯಾ? ಹೇಳೋ ಬಂಗಾರಿ, ಮಾಂಸಾಹಾರ ಮಾಡಿದ್ಯಾ? ಮಾಂಸಾಹಾರ ಅಲ್ಲ, ನಿನ್ನ ರಕ್ತನ ಘಟ ಘಟ ಕುಡಿದು ನಿನ್ನ ಸಾಯಿಸೋಕೆ ಅಂತಾನೆ ಇಲ್ಲಿಗೆ ಬಂದಿರೋದು. ನಿನ್ನ ಸಾವು ಶತಸಿದ್ಧ ಜಾಜಿ. ಮಾತಾಡೋ ಬಂಗಾರಿ, ನೀನ್ ಹೀಗೆ ಮೌನವಾಗಿದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳು? ಅಷ್ಟಕ್ಕೂ ಇದು ನನ್ನ ಪ್ರಶ್ನೆ ಅಲ್ಲ ಕಣೋ, ದೇಶಕ್ರ ಸಂದೇಹ. ಮಾತಾಡೋ. ನೀನ್ ಮಾಂಸಾಹಾರ ಸೇವಿಸಿಲ್ಲ ತಾನೆ? ನನಗೆ ತುಂಬಾ ಭಯ ಆಗ್ತಿದೆ ಕಣೋ ಬಂಗಾರಿ. ಏನೇ ಇದ್ರೂ ಒಪ್ಕೊಂಬಿಡು. ಈ ಮನೇಲಿ ಏನೇನೋ ನಡೀತಿದೆ. ಮಾತಾಡೋ ಬಂಗಾರಿ. ಮಾತಾಡೋಕೇನಿಲ್ಲ ಜಾಜಿ, ನಂದು ಏನಿದ್ರು ಮಾಡಿ ತೋರ್ಸೋದು. ಸೂರ್ಯಾಸ್ತ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಸೂರ್ಯಾಸ್ತ ಆದ ಕೂಡ್ಲೆ ನಿನ್ನ ಮೇಲೆ ದಾಳಿ ಮಾಡೋದೆ, ರಕ್ತ ಇರೋದೆ. ನಂಗೆ ನೀನು ಮಾಡಿದ ಅವಮಾನಕ್ಕೆ ತಕ್ಕ ಪ್ರತಿಕಾರ ತೀರಿಸ್ಕೊಳ್ಳಿಲ್ಲ ಅಂದ್ರೆ ನಾನು ಕ್ಷುದ್ರ ಶಕ್ತಿ ಕುರೂಪಿನೇ ಅಲ್ಲ. ಜಾಜಿ, ಯಾಕಮ್ಮ, ಯಾಕೆ ಹೀಗೆ ಕೂಗ್ತಿದ್ಯಾ? ಅಪಶಕ್ನದ ಮೇಲೆ ಅಪಶಕ್ನ ನಡೀತದೆ. ನನಗೆ ಭಯ ಆಗ್ತದೆ. ಏನೋ ಆಗತ್ತೆ ಕಣೆ. ಅಮ್ಮ, ನೀನ್ ಗಾಬರಿಯಾಗಿ ನನಗೂ ಗಾಬರಿ ಮಾಡಬೇಡ. ನಿನಗೆ ಗೊತ್ತಿಲ್ಲ ಕಣೆ, ಹಲ್ಲಿ ಬಿದ್ರೆ ಅಪಶಕ್ನ ಅಂತಾರೆ. ಇಷ್ಟಕ್ಕೆ ಇಷ್ಟೊಂದು ಗಾಬರಿ ಆಗ್ಬೇಡ ಅಮ್ಮ. ನನಗೂ ಮೊದಲೇ ಕೈಕಾಲು ಆಡ್ತಿಲ್ಲ. ಅದಿರ್ಲಿ, ದೇವ್ರ ಮುಂದೆ ದೀಪ ನೀನ್ ಹಚ್ಚಿದ್ಯಾ? ಅಯ್ಯೋ, ಆ ಕತೆ ಬಿಡು. ಮೊದ್ಲು ಆ ಹಲ್ಲಿನ ಓಡಿಸಿ ಆ ವಿಗ್ರಹನ ಶುದ್ಧ ಮಾಡ್ಬೇಕು. ಅಯ್ಯೋ ದೇವ್ರೆ, ಏನ್ ಕಾದಿದ್ಯೋ ಏನೋ. ಬಂಗಾರಿ,
ಪೊರ್ಕೆನ ದೇವ್ರ ಹತ್ರ ತಗೊಂಡು ಹೋಗ್ಬಾರ್ದು ಕಣೋ.